ಹಾಂ ಸರ್ ನಮಸ್ಕಾರ ಸರ್. ನಮಸ್ತೆ ಹೇಳಿ. ಹೇಳಿ, ಫೋನ್ ಮಾಡಿದ್ರಿ? ಸರ್ ನೀವು ನನ್ನ ಅಣ್ಣನಿಗೇನೋ ಫೋನ್ ಮಾಡ್ತಾ ಇದ್ರಂತೆ, ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಸರ್ ಅಣ್ಣ ಅಂದ್ರೆ ಯಾರು ಸರ್? ಮಂಜುನಾಥ್ ಅಂತ ಹೇಳಿ. ಯಾರು ಮಂಜುನಾಥ್ ಅಂದರೆ ಗೊತ್ತಾಗಿಲ್ಲ ಸರ್. ನೀವು ಎಲ್ಲಿಂದ ಮಾತಾಡ್ತಾ ಇರೋದು ಸರ್? ಸರ್ ನಾನು ನಾಗರಾಜ್ ಅಂತ, ಹಾಂ ಹೇಳಿ. ಬನ್ನೂರು ಪ್ರಜಾವಾಣಿ ರಿಪೋರ್ಟ್ರು. ಬನ್ನೂರಾ? ಹಾಂ, ತಾವು ಸರ್? ಬಾಳೆನ್ನೂರು ಹತ್ರ ಬನ್ನೂರಲ್ಲ? ಇಲ್ಲ ಸರ್, ನಮ್ಮ ಮೈಸೂರು ಟಿ ನರಸೀಪುರ ತಾಲೂಕು ಬನ್ನೂರು. ಮೈಸೂರು ಟಿ ನರಸೀಪುರ ತಾಲೂಕಾ? ಹೌದು. ಓಕೆ, ನಾನು ಮಂಜುನಾಥ್ ಅವರ ತಮ್ಮ ಮಾತಾಡ್ತಾ ಇರೋದು. ಹಾಂ ಸರ್. ಮಂಜುನಾಥ್ ಅಂದರೆ ಕಿಡ್ನಿ ಇದಾಗಿದೆಯಲ್ಲ ಈಗ, ಓಕೆ ಓಕೆ ಓಕೆ. ಅವ್ರ ತಮ್ಮ ಮಾತಾಡ್ತಾ ಇರೋದು. ಹಾಂ ಸರ್. ತಮಗೆ ಏನು ಮಾಹಿತಿ ಬೇಕು ಸರ್ ನಿಮಗೆ? ಅಲ್ಲ, ಈಗ ನಾನು ಲಯನ್ಸ್ ಕ್ಲಬ್ ಇರೋದ್ರಿಂದ ಈ ಒಂದು ಗ್ರೂಪಲ್ಲಿ ನೋಡಿದೆ ಈ ಥರ ಸಮಸ್ಯೆ ಇದೆ ಅಂತ. ಹಾಗಾಗಿ ನಾನು ಎಲ್ಲ ಮಾಹಿತಿ ಕೇಳಿದೆ. ಸರ್ ಒಂದು ಸ್ವಲ್ಪ ಎಲ್ಲ ಸಹಾಯ ಮಾಡೋಣ, ಡಾಕ್ಯುಮೆಂಟ್ರಿನೆಲ್ಲ ಕಳಿಸ್ಕೊಡಿ, ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತೆ ಏನು ಇದಿರುತ್ತಲ್ಲ ಅಟ್ಲೀಸ್ಟ್ ನನಗೆ ವಾಟ್ಸಪ್ ಕಳಿಸಿ ಸಾಕು ಅಂತ ಹೇಳಿದೆ. ಇವ್ ನೋಡಿ, ಇವತ್ತು ಬಂದು ಮೈಸೂರು ಡಿಸ್ಟಿಕಲ್ಲಿ ATME ಕಾಲೇಜ್ ಅಂತ ಬರುತ್ತೆ, ಅಲ್ಲಿ ಇವತ್ತು ಇದನ್ನ ನಾನು ಯಾವಾಗ ಸುದ್ದಿ ಮಾಡಿದೆ ನಮ್ಮ ಚಾನಲ್ ಅಲ್ಲಿ, ಅವ್ರು ನೋಡಿ ನನಗೆ ಫೋನ್ ಮಾಡಿದ್ರು, ಚಂದ್ರಶೇಖರ್ ಅಂತ. ಸರ್ ಅವ್ರನ್ನ ಕರ್ಸಕ್ಕಾಗತ್ತಾ ಇವತ್ತು ಸಂಜೆ ಅಂತ ಬೆಳಗ್ಗೆ. ನಿನ್ನೆ ಕೂಡ ಹೇಳಿದ್ರು. ಅಲ್ಲ, ಯಾರನ್ನ ಕರ್ಸಕ್ಕಾಗತ್ತೆ ಅಂತ? ಅದ ಮಂಜುನಾಥ್ ಅವ್ರನ್ನ. ಸರ್ ಮಂಜುನಾಥ್ ಬಂದ್ಬಿಟ್ಟು ಕರ್ಸ್ಲಿಕ್ಕೆ ಅವನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋದು ಸರ್ ಅವನಿಗೆ. ಹೌದಾ? 2 ಕಿಡ್ನಿನೂ ಫೇಲ್ಯೂರ್ ಆಗಿ ಅವನಿಗೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಅಂತೇನಿಲ್ಲ, ಅವ್ರ ಪರವಾಗಿ ಯಾರು ಬರುವಂತವ್ರು ಇದ್ರೆ ಅವ್ರ ಹೆಸರು ಚೆಕ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ ಸರ್, ಅವ್ರ ಪರವಾಗಿ ಬರ್ಲಿಕ್ಕೆ ಯಾರು ಇಲ್ಲ, ನಾನು ಒಬ್ನೇ ಇರೋದು, ಅವ್ರ ತಮ್ಮ ನಾನು ಒಬ್ನೇ ಇರೋದು. ಅವ್ರನ್ನ ನೋಡ್ಕೊಳ್ಲಿಕ್ಕೆ ಅವ್ರ ಹೆಂಡತಿ ಇದಾರೆ, ನನ್ನ ಅತ್ತಿಗೆ ಇದಾರೆ. ಮತ್ತೆ ಇನ್ನೊಂದೇನಂದ್ರೆ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಅಲ್ಲಿಗೆ ಬರಕ್ ಆಗಲ್ಲ. ಸೊ ಅದು ಸಮಸ್ಯೆ ಇರೋದು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ. ಏನ್ ಸರ್ ತಮ್ಮ ಜಾಬ್ ಸರ್? ನಾನು ಒಂದು ಕರ್ನಾಟಕ ಸ್ಟೇಟ್ ಹೆಡ್ ಆಗಿದ್ದೀನಿ ಒಂದು ಕಂಪನಿಗೆ. ಓಕೆ ಓಕೆ. ಕಂಪನಿಗೆ ಕರ್ನಾಟಕ ಸ್ಟೇಟ್ ಹೆಡ್ ಆಗಿದ್ದೀನಿ ನಾನು. ತಮ್ಮ ಹೆಸರು ಸರ್? ಅನಿಕೇತನ್ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಕಂಪನಿ ಯಾವ್ದು ಸರ್ ಅದು? ಯಾರ್ದು? ನಮ್ದಾ? ಹಾಂ ಸರ್. ನಮ್ದು ಇಲ್ಲೇ ಒಂದು ಗೋವಾ ಬೆಸ್ಟ್ ಕಂಪನಿ ನಾನಿರೋದು ನಾನು. ಓಕೆ ಓಕೆ. ಹಾಗಾಗಿ ಅಷ್ಟು ಮಾಹಿತಿಗಳನ್ನ ಅವ್ರ ಬಗ್ಗೆ ಸುದ್ದಿ ಮಾಡಿ ಎಲ್ಲ ಮಾತಾಡಿದ್ದೆ. ಅಲ್ಲ, ಅದು ಕರೆಕ್ಟ್. ನಮಗೆ ಭಾರಿ ಖುಷಿ ಆದಂತ ವಿಚಾರಗಳನ್ನ ನೀವು ಹೇಳ್ತಾ ಇರೋದು. ಆದ್ರೆ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ನಿನ್ನೆ ಮೊನ್ನೆಯಿಂದ ತುಂಬಾ ಫ್ರಾಡ್ಗಳು ನಡೀತಾ ಇದೆ. ನಮ್ಮ ಹೆಸರಲ್ಲಿ ಸುಮಾರು ಜನ ದುಡ್ಡು ತಗೊಳೋದು, ಇದ್ ಮಾಡೋದು ಮಾಡ್ತಾರೆ. ಈಗ ನಿಮ್ಮ ಅಕೌಂಟ್ ನಿಮ್ ನಂಬರ್ ಇದೆಯಲ್ಲ? ಇಲ್ಲ, ನಮ್ಮ ಅಕೌಂಟ್ ನಂಬರ್ ಅದನ್ನೇ ಫ್ರಾಡ್ ಅಂದ್ರೆ, ಅದನ್ನೇ ಫೇಕ್ ಮಾಡಿಬಿಟ್ಟು ನಂಬರ್ನೆಲ್ಲ ಇದ್ ಮಾಡಿಬಿಟ್ಟು ಫೇಕ್ ಮಾಡಿ ಯಾವ ತರ ಮಾಡೋದನ್ನ ಮಾಡ್ತೀಯಾರ ಸರ್. ನಿನ್ನೆನೆ ಸುಮಾರೊಂದು ನಮ್ಮ ಅಣ್ಣನಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಇದ್ ಮಾಡಿ ಅವ್ರ ಹತ್ರನೇ ದುಡ್ಡು ತಗೊಂಡಿದ್ದಾರೆ. ಈಗ ನಾವು ತಗೊಂಡ್ರು ಅಂದ್ರೆ ಅವ್ರ ಫೋನ್ ಪೇಲಿ ಈಗ ನಾವು ಹಿಂಗ್ ದುಡ್ಡು ಕಳಿಸ್ತೀವಿ, ಏನೇನೋ ಮಾತಾಡ್ಬಿಟ್ಟು ಎಲ್ಲ ಇದ್ ಮಾಡಿ, ಪಾಪ ಅವನಿಗೆ ಗೊತ್ತಾಗ್ಲಿಲ್ಲ, ಒಂದ್ 38,000 ರೂಪಾಯಿ ದುಡ್ಡು ತಗೊಂಡಿಯಾನೊಬ್ಬ ಫ್ರಾಡ್. ಅವ್ನು ಸಿಕ್ಕಾಕೋ ಬಿದ್ದೀಯನೀಗ ಸ್ಟೇಷನ್ಗೆಲ್ಲ OTP ಬರಲ್ಲ ಸರ್. ಅದು ಏನಂದ್ರೆ ಅವನು ಡೈರೆಕ್ಟ್ ಫೋನ್ ಪೇ ಇದನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ನಿಮಗೆ ನಾನು 38,000 ಕೊಡಿ, ನನಗ ಕುವೈತಿಂದ ನಿಮ್ಗೆ 3 ಲಕ್ಷ ಬರುತ್ತೆ ಇಮಿಡಿಯೇಟ್ ಆಗಿ ಅಂತ ಹೇಳ್ಬಿಟ್ಟು. ಅವನು ದೊಡ್ಡ ಹ್ಯಾಕರ್ ಅವನು. ನಾವು ಕಾರುಣ್ಯ ನಿಧಿ ಅಂತ ಒಂದು ಟ್ರಸ್ಟಿಗೆ ನಾವು ಮಾಡಿದ್ದದು. ಅವ್ರ ಥ್ರೂ ನಮಗೆ ಅದು ಇದಾಗಿದ್ದು. ಆಮೇಲೆ ನಾನು ಗ್ರೂಪ್ ಮಾಡಿಬಿಟ್ಟು ನಾನು ಬಿಟ್ಟಿರೋದು, ವಿಡಿಯೋ ಎಲ್ಲ ಮಾಡ್ಬಿಟ್ಟು ನಾವು ಬಿಟ್ಟಿರೋದು. ಸೊ ಅವ್ರ ಕಡೆಯಿಂದನೂ ಅಮೌಂಟ್ ಬರ್ತಾ ಇತ್ತಲ್ಲ. ಅವರು ಕಾರುಣ್ಯ ನಿಧಿ ಅನ್ನೋರು ಬಂದ್ಬಿಟ್ಟು ಆಕ್ಚುಲಿ ಅವರು ಮುಸ್ಲಿಂ ಅವರು, ಇಲ್ಲಿ ಮ್ಯಾಂಗ್ಳೂರ್ ಕಡೆಯವರು ಅವರು. ಅವರು ನಮ್ಮ ತರ ಎಷ್ಟೋ ಸಂಸಾರಗಳನ್ನ ಉಳಿಸಿದ್ದಾರೆ. ಅವರು ಒಳ್ಳೇದು ಈ ಕೆಲಸ ಮಾಡ್ಬಿಟ್ಟು ಎಷ್ಟೋ ಸಂಸಾರಗಳನ್ನ ಉಳಿಸಿದ್ದಾರೆ. ಸೊ ಹಾಗಾಗಿ ಅದೊಂದ. ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ತುಂಬಾ ಫ್ರಾಡ್ ಬರೋದ್ರಿಂದ ನಾನು ನಿನ್ನೆ ನಿಮಗೆ ಫೋನ್ ಮಾಡಿದೆ. ನೀವು ನನ್ನ ಅಣ್ಣನಿಗೆ ಸುಮಾರು ಸರಿ ಫೋನ್ ಮಾಡಿದ್ರಂತೆ. ನಾನು ಆಮೇಲೆ ನಿಮಗೆ ಫೋನ್ ಮಾಡಿದೆ. ನಿನ್ನೆ ರೇವಣ ಸಿದ್ದೇಶ್ವರ ಬೆಟ್ಟ, SRS ಬೆಟ್ಟ ದೇವಸ್ಥಾನದಲ್ಲಿದ್ದೆ. ತುಂಬಾ ಕ್ರೌಡ್ ಇತ್ತು. ಸುದ್ದಿ ಮಾಡ್ತಾ ಇದ್ದೆ ನಾನಲ್ಲಿ. ನಾನು ಪ್ರಜಾವಾಣಿ ರಿಪೋರ್ಟರ್, ಮೈಸೂರು ಡಿಸ್ಟಿಕ್, ನಾಗರಾಜ್ ಅಂತ ಹೇಳಿ. ಹಾಗೇನೆ ಲಯನ್ಸ್ ಸಂಸ್ಥೆ, ಹಲವಾರು ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ನೀವು ಹೇಳ್ದಂಗೆ ನಾನು ಸಿಕ್ಕಾಪಟ್ಟೆನೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ತರ ವಿಚಾರಗಳು. ಅದು ನಿಮ್ಮ ಅವರು ಇದ್ರ ಬಗ್ಗೆ ಕೂಡ ನಾನು ಫೋನ್ ಮಾಡಿದಾಗ ಅವರು ನನ್ಗೆ ಆಯ್ತು ಕಳಿಸ್ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ರಲ್ಲ, ನನ್ಗೆ ಕೂಡ ಡೌಟ್ ಆಯ್ತು ಮಂಜುನಾಥ್ ಸರ್ ಮೇಲೆ. ಆಮೇಲೆ ನಿಮ್ದು ನಾನು ನಂಬರ್ ಸೇವ್ ಮಾಡ್ಕೊಂಡಿದ್ದೆ, ಮಿಸ್ ಕಾಲ್ ಅಂತ ಸೇವ್ ಮಾಡ್ಕೊಂಡಿದ್ದೆ. ಹಾಗಾಗಿ ಬಂತಲ್ಲ DP ನೋಡಿದೆ ನಿಮ್ದು.
ಸ್ಟೇಟಸ್. ಹೌದು, ಹೌದು. ಹಾಗಾಗಿ ಹೌದು, ಅಫಿಷಿಯಲ್ ಆಗಿದೆ ಇರಲ್ಲ ಯಾರು ಇವರು ಅಂದ್ಬಿಟ್ಟು ನಾನು ನಿಮ್ ಜೊತೆ ಮಾತಾಡ್ತಾ ಇದೀನಿ ಈಗ. ಕರೆಕ್ಟ್ ಸರ್, ಕರೆಕ್ಟ್ ಹಾಗಾಗಿ ಯಾಕೆಂದ್ರೆ ಆ ತರದೆಲ್ಲ ಯಾಕಂದ್ರೆ ಈಗ ನಾನು ಬೆಳಿಗ್ಗೆ ಚಂದ್ರಶೇಖರ್ ಸರ್ ನನ್ಗೆ ATM ಕಾಲೇಜು ಇವರಿದ್ದಾರೆ ಲೆಕ್ಚರರು, ಅಡ್ಮಿನ್ ಎಲ್ಲ ತುಂಬಾ ಪರಿಚಯ. ಇವತ್ತು ಪ್ರೇಮ್ ಮತ್ತೆ ಎಲ್ಲ ಫಿಲಂ ಆಕ್ಟರ್ಗಳು ಕೂಡ ಬರ್ತಾ ಇದಾರೆ ಅವ್ರದ್ದು ಆನಿವರ್ಸರಿಗೆ. ಅದಕ್ಕೆ ಅವ್ರು ಕರ್ಸಕ್ಕಾಗತ್ತಾ? ಅವ್ರು ಬರಲಿಲ್ಲ ಪರವಾಗಿಲ್ಲ, ಯಾರನ್ನ ಅವ್ರ ಕಡೆಯಿಂದ ಯಾರನ್ನ ಬರೋರು ಇದಾರ ಅಂತಂದ್ರೆ ಇವರು ಫೋನ್ ಎತ್ತಲಿಲ್ಲ ಮಂಜುನಾಥ್ ಸರ್. ಹೌದೌದು, ಏನಕ್ಕೆ ಎತ್ತ ಇಲ್ಲ ಅಂದ್ರೆ ನಾನೇ ಹೇಳಿನಿ ಅವನಿಗೆ ಯಾರ್ದು ಫೋನ್ ಎತ್ತಬೇಡ ಅಂತ ಹೇಳಿದೀನಿ ಅವನಿಗೆ. ಹಾಗಾಗಿ ಅವನೇನು ಫೋನ್ ಎತ್ತ ಇಲ್ಲ, ಅವನು ಮೊದಲೇ ಪೇಷಂಟ್ ಬೇರೆ ಅಲ್ಲ ಅವನು. ಸೊ ಹಾಗಾಗಿ ಅಲ್ಲಿ ನಮ್ಮ ಅತ್ತಿಗೆ ಮಾತ್ರ ಇರೋದು, ಅವರಿಗೆಲ್ಲ ಅಷ್ಟು ತಿಳುವಳಿಕೆ ಇಲ್ಲ, ಹಳ್ಳಿ ಜನಗಳು. ಸೊ ದೇ ಆರ್ ಇಂಟು ಏನು ಲೈಕ್ ವಾಟ್ ಯು ಕಾಲ್ ಫಾರ್ ದಟ್, ಅಷ್ಟು ಒಂದು ಎನ್ವಿರಾನ್ಮೆಂಟ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಏನು ಗೊತ್ತಿಲ್ಲ ಅವರಿಗೆ. ಸೊ ಇದನ್ನೆಲ್ಲ ನಿಂತು ಬಿಟ್ಟು ಹ್ಯಾಂಡಲ್ ಮಾಡ್ತಾ ಇರೋದು ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ದಟ್ ಇಸ್ ದ ರೀಸನ್, ಇಫ್ ಎನಿಥಿಂಗ್ ಇಸ್ ದರ್ ಯಾರಾದ್ರೂ ನನಗೆ ಕಾಲ್ ಮಾಡ್ತಾರೆ ಬಿಟ್ರೆ ಅವ್ರಿಗೇನು ಮಾತಾಡಿ ಅವ್ರಿಗೆ ಏನು ಪರ್ಮಿಷನ್ ತಗೊಳಕ್ ಆಗೋದಿಲ್ಲ ಅವರು. ಆಯ್ತು ಸರ್, ನೀವು ಇಷ್ಟೊಂದು ಕೇಳಿದ್ದಕ್ಕೆ ನೀವು ಇಷ್ಟೊಂದು ಇಲ್ಲ. ಇವತ್ತು ಏನಾಯ್ತು ಅಂದ್ರೆ ಕೇಳಿ, ಮುಂದೆ ನಿನ್ನೆ ಫೋನ್ ಮಾಡಿದೆ, ಅಲ್ಲಿ ಇತ್ಕೊಂಡೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಏನಾಯ್ತು, ಹಿಂಗೆ ನಾಳೆ ಕರ್ಸ್ಬಿಡಿ ಸರ್ ಅವ್ರನ್ನ, ಚೆಕ್ ಕೊಟ್ಬಿಡೋಣ ನಾಳೆ ವಿತ್ ಇನ್ ಸ್ಟೇಜ್ ಅಲ್ಲಿ ಅಂತಂದ್ರು. ಆಮೇಲೆ ಅವ್ರು ಬರ್ಲಾರು ಪರವಾಗಿಲ್ಲ, ಯಾರನ್ನ ಅವ್ರ ಪರವಾಗಿ ತಗೊಂಡೋದ್ರು ಸಾಕು, ಚೆಕ್ ಅವ್ರ ಹೆಸರಲ್ಲಿ ಇರುತ್ತೆ ಅಂತಂದ್ರು. ಹಾಗಾಗಿ ಆಮೇಲೆ ಇವ್ರು ಸರಿಯಾಗಿ ನಂಗೆ ಲಿಂಕ್ ಸಿಗ್ಲಿಲ್ಲ. ಇವಾಗ ಸಂಜೆ 5 ಗಂಟೆ ಕಾರ್ಯಕ್ರಮ ನೋಡಿ, ಈಗ 12 ಗಂಟೆ ಆಯ್ತಾ, 1 ಗಂಟೆ ಆಯ್ತು. ಆಮೇಲೆ ನಾನು ಯಾವ ಬನ್ನೂರು ಅಂತ ಹೇಳಿ ಸರ್ ನೀವದು? ಸರ್ ಟಿ ನರಸೀಪುರ ತಾಲೂಕು, ಟಿ ನರಸೀಪುರ. ತಿರುಮಕೂಡ್ಲು. ಹಾಗಾಗಿ ಅದು ಏನ್ ಗೊತ್ತಾ, ಅದು ನೀವು ಹೇಳ್ತಿರೋದು ಕರೆಕ್ಟ್ ಸರ್. ಬಟ್ ಈಗ ಏನ್ ಸಮಸ್ಯೆ ಏನಂದ್ರೆ, ನೀವು ಬೇಕಾದ್ರೆ ನನಗೆ ಬೇರೆ ರೀತಿ ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ಟು ನನಗೆ ಏನಾದ್ರು ಮಾತಾಡಿದ್ರೆ ಐ ಆಮ್ ಏಬಲ್ ಟು ಟಾಕ್ ಟು. ಮತ್ತೆ ಟಿ ನರಸೀಪುರಕ್ಕೆ ಕಳಿಸ್ಲಿಕ್ಕೆಲ್ಲ ನನಗೆ ತುಂಬಾ ತೊಂದರೆ ಆಗುತ್ತೆ, ಯಾರು ಇಲ್ಲ ಸರ್, ಎಲ್ಲರೂ ಅವರ. ಆಮೇಲೆ ಪೇಷಂಟ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ಅವ್ನು ಹಾಸ್ಪಿಟಲ್ ಬಿಟ್ಟು ಬರೋಕ್ಕಾಗೋದಿಲ್ಲ. ತುಂಬಾ ಇನ್ನೊಂದ್ 2 ವರ್ಷ ನನಗೆ ಅವರು ಈಗ ಅಟ್ಲೀಸ್ಟ್ ಚೆಕ್ನಾರು ಅವ್ರಿಗೆ ಕೊರಿಯರ್ ಮಾಡ್ತಿದ್ವಿ, ಅದೇ ನೀವು ನನಗೆ ಏನೇ ಮಾಡ್ಲಿಲ್ಲ ನಿಮ್ಮ ಮಂಜುನಾಥ್ ಅವರು. ಇಲ್ಲ ಐ ಆಮ್ ವೆರಿ ಸಾರಿ ಫಾರ್ ದಟ್. ಬಿಕಾಸ್ ಏನಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ, ನಿನ್ನೆ ಸುಮಾರು ಒಂದು 38,000 ರೂಪಾಯಿ ಹ್ಯಾಕ್ ಆಯ್ತು. ಅದನ್ನ ಮಾಡಿದ್ರ. ಸೊ ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಕಾಲ್ಗಳು ಬರಕ್ ಶುರುವಾದವು. ನೀವು ಅದನ್ನ ಕೊಡಿ, ಇದನ್ನ ಕೊಡಿ, ನಾವು ನಿಮಗ ಈ ಸಂಸ್ಥೆಯಿಂದ ಮಾಡ್ತೀವಿ, ಆ ಸಂಸ್ಥೆಯಿಂದ ಮಾಡ್ತಿದೀವಿ ಅಂತೆಲ್ಲ ಫೋನ್ ಬರಕ್ ಶುರುವಾದವು. ನನಗೆ ಸ್ವಲ್ಪ ನಾನು ನಿನ್ನೆ ಆಫೀಸ್ ಬಿಸಿ, ಅದು ಇದು ಕೆಲಸದಲ್ಲೆಲ್ಲ ಸ್ವಲ್ಪ ಬಿಸಿ ಇರ್ತೀನಿ. ಸೊ ಹಾಗಾಗಿ ಇದ್ ಮಾಡಕ್ಕ ನಂದು ಏನಿದ್ರು ನನಗೆ ನಾನು ಸಂಜೆ ಮೇಲೆ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡೋದು, ನಾನು ಏನೋ ಮಾತಾಡಂಗಿದ್ರು. ಸೊ ಹಾಗಾಗಿ ಇದಾಗಿತ್ತು. ಆಯ್ತು, ತೊಂದ್ರೆ ಇಲ್ಲ. ನಾನು ನಿಮಗೆ ಈಗ ಏನಂದ್ರೆ, ನಾನು ಐ ಟೆಲ್ ಯು ವೆರಿ ಕ್ಲಿಯರ್ಲಿ ದಟ್ ನಿಮ್ಗೆ ಏನ್ ಬೇಕೋ ಡಾಕ್ಯುಮೆಂಟ್ಸ್ ನಾನು ನಿಮಗೆ ಕಳಿಸ್ತೀನಿ. ನೀವು ನನ್ನ ಹೆಸರಿಗೆ ನೀವು ಅವನ ಹೆಸರಲ್ಲೇ ಚೆಕ್ ಕೊಡಿ, ತೊಂದರೆ ಇಲ್ಲ. ಅವನ ಹೆಸರಲ್ಲಿ ಚೆಕ್ ಕೊಟ್ರೆ ನೀವು ನಾನು ಅವನಿಗೆ ಅವನ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀನಿ. ಕೊರಿಯರ್ ಬಂದ್ಬಿಟ್ಟು ನಂದು ಬ್ಯಾಂಗ್ಳೂರ್ ಅಡ್ರೆಸ್ಸಿಗೆ ನೀವು ಮಾಡ್ಬೇಕಾಗುತ್ತೆ ಸರ್ ನೀವು. ಯಾಕಂದ್ರೆ ಅವನೀಗ ಮಣಿಪಾಲ್ ಹಾಸ್ಪಿಟಲ್ ಇರೋದ್ರಿಂದ ಅವನು ಮನೆಗೆ ಹೋಗೋದು ಇನ್ನು ಸ್ವಲ್ಪ ದಿನ ಲೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ನನಗೆ ಇಲ್ಲಿ ಬ್ಯಾಂಗ್ಳೂರ್ ಅಡ್ರೆಸ್ಸಿಗೆ ನೀವೇನಾದ್ರು ಕೊರಿಯರ್ ಮಾಡ್ಬಿಟ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ. ನಾನು ಅದನ್ನ ನಾನು ಕಳಿಸ್ಕೊಡ್ತೀನಿ. ಆಮೇಲೆ ನಾನು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ನೀವು ಅದನ್ನ ನೀವು ಕೊಟ್ಟಿದ್ದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ನೀವು ಅಪ್ರೂವಲ್ ಕೊಟ್ರೆ ಮಾತ್ರ ನಾನು ಹಾಕೋದು, ಇಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಲ್ಲ. ಯಾಕಂದ್ರೆ ಇಂಥವ್ರು ಬಂದು ಬೇರೆ ಯಾರು ಬರ್ತಾರೋ ಅವ್ರ ಬೇಕಾದ್ರೆ ಹಾಕಿರುತ್ತೆ. ಹಾಗಾಗಿ ನಾನು ಜಸ್ಟ್ ಹೆಲ್ಪರ್ ಅಷ್ಟೇ ಜೊತೆಲಿ ಇಟ್ಕೊಂಡು. ಹಾಗಾಗಿ ಸರಿ ಸರ್, ಥ್ಯಾಂಕ್ ಯು. ಈ ತರ ಆದಾಗ ನೋಡಿ, ಈಗ ಏನಾಯ್ತು ಅಂದ್ರೆ ಬೇರೆಯವ್ರನ್ನ, ಈಗ ಬೇರೆ ನಮ್ಮ ಬನ್ನೂರ್ನ ಹೋಬಳಿಲಿ ಒಬ್ರು ಇದ್ರು, ಅವ್ರೊಬ್ರು ಹೇಳಿದ್ರು ಯಾರೋ ನೋಡಿ ಇವ್ರಿಗೂ ಇದೇ ತರ ಸಮಸ್ಯೆ ಇದೆ ಅಂತ, ಕೃಷ್ಣ ಅಂತ. ಹಾಗಾಗಿ ಅವ್ರಿಗೆ ರೆಫರ್ ಮಾಡಿದೆ. ಇವತ್ತು ಸಂಜೆ ಹೋಗಿಸ್ಕೊಳ್ಳಿ ಅಂತ ನಾನು ರೆಫರ್ ಮಾಡಿ ಹೇಳಿದೆ. ಅವ್ರ ಪೇರೆಂಟ್ಸ್ ಫೋನ್ ಮಾಡಿ ಅವ್ರ ಕಾಲೇಜ್ ಅವ್ರ ನಂಬರ್ ಕೊಟ್ಟು, ಅಡ್ಮಿನ್ ಅವ್ರ ನಂಬರ್ ಕೊಟ್ಟು ಮಾತಾಡಿಸಿ. ತುಂಬಾ ಒಳ್ಳೆ ಕಾರ್ಯ ಮಾಡ್ತಾ ಇರಿ ಸರ್. ನಿಮ್ಗೆ ದೇವ್ರೆಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡ್ತಾನೆ, ದೇವ್ರೆಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡ್ತಾನೆ. ಇರ್ಲಿ ಸರ್. ಹಾಗಾಗಿ ನೀವು ನೋಡಿ, ಅದನ್ನ ನೀವು ನೋಡಿ, ನಿಮ್ಮಂತ ಒಳ್ಳೆ ಒಂದು ಮನಸ್ಸು ಇಟ್ಕೊಂಡು ಆದ್ರೆ ಇದನ್ನ ಖುದ್ದಾಗಿ ಮಾಡುವಂತವ್ರು ಯಾರು ಇರಲ್ಲ. ನಾನು ಯಾವ್ದೋ ಒಂದು ಮೀಡಿಯಾದಲ್ಲಿ ನೋಡಿ ನೀವು ಅದನ್ನ ನೋಡ್ಬಿಟ್ಟು ಇದು ಮಾಡ್ತೀರಾ ಅಂದ್ರೆ ಇಟ್ಸ್ ಹ್ಯಾಟ್ಸ್ ಆಫ್ ಟು ಯು. ಇಟ್ಸ್ ಗ್ರೇಟ್ ಜಾಬ್. ತುಂಬಾ ಒಳ್ಳೆ ಕೆಲಸನೇ ಅದು. ನಿಮಗೂ ಕೆಟ್ಟ ಹೆಸರು ಬರುತ್ತೆ. ನೀವು ಒಳ್ಳೆ ಕೆಲಸ ಮಾಡೋದ್ರಿಂದ ಯಾರೋ ಒಂದು ತಂತ್ರಿ ಕೆಲಸ ಮಾಡಕ್ ಹೋಗಿ ನಿಮ್ಗಳಿಗೂ ಕೆಟ್ಟ ಹೆಸರು ಬರುತ್ತೆ. ಈಗ ನೋಡಿ, ನಿನ್ನೆ ನೀವು ಅಷ್ಟು ಫೋನ್ ಮಾಡಿದೀರ ಅಂದ್ರೆ ನಾನೇ ಅವನಿಗೆ ಹೇಳ್ದೆ, ಇಲ್ಲ ಬೇಡ ಸುಮ್ನೆ ಇರೋ, ನಾನು ಮಾತಾಡ್ತೀನಿ, ನಾನು ಮಾತಾಡೋದ್ಮೇಲೆ ಮಾತಾಡೋಣ ಅಂತ ಹೇಳ್ದೆ. ನೋಡೋಣ ಸರ್, ಆಯ್ತು. ನಾನು ನಿಮ್ಗೆ ಎಲ್ಲದನ್ನ ಒಂದು ಡಾಕ್ಯುಮೆಂಟ್ ಕೂಡ ಅರ್ಧ ಗಂಟೆ ಹುಡುಗನ್ ಹೇಳಕ್ಕಿಂತ ಮೊದಲು ನಿಮಗ್ ಫೋನ್ ಮಾಡಿ, ಮಂಜುನಾಥ್ ಫೋನ್ ಮಾಡಿ, ಆಮೇಲೆ ಆ ಹುಡುಗನ್ ಫೋನ್ ಮಾಡಿದೆ. ಅವನದು ನಂಬರ್ ಇಲ್ಲ, ಅವನ್ ನಂಬರ್ ಸ್ವಿಚ್ ಆಫ್, ಅವ್ರ ಪೇರೆಂಟ್ಸ್ ನಂಬರ್ ಸ್ವಿಚ್ ಆಫ್. ಎಲ್ಲೋ ಫೋನ್ ಮಾಡಿ, ಪಟ್ನಾ ತಾಲೂಕು ಫೋನ್ ಮಾಡಿ, ಅಲ್ಲಿಂದ ಅವ್ರ ಪೇರೆಂಟ್ಸ್ ಹೇಳಿ 1 hour ರಿಸ್ಕ್ ತಗೊಂಡು ಅದನ್ನ ಹುಡುಕಿ ಕೊನೆಗೆ ಅದನ್ನ ತಲುಪಿಸೋ ಕೆಲಸ ಮಾಡಿದಾಯ್ತು ಸರ್.
ಗ್ರೇಟ್ ಗ್ರೇಟ್ ಗ್ರೇಟ್. ಎಷ್ಟು ಅಮೌಂಟ್ ಬರುತ್ತೆ ಸರ್ ಅದು ಚೆಕ್ ಅಲ್ಲಿ? ನನಗೆ ಗೊತ್ತಿಲ್ಲ ಅದೇನು ಅಂತ. ಒಟ್ನಲ್ಲಿ ಅವರು ಕನ್ವೆಂಟ್ ಹೆಂಗಿದೆ ಹಂಗೆ ಎವರಿ ಒಂದು ಸರ್ವಿಸ್ ಆಕ್ಟಿವಿಟಿಗೆ ಅಂತ ಇಟ್ಟಿರ್ತಾರೆ ಅವರು. ATB ಕಾಲೇಜು ಮೆಲ್ಲಳ್ಳಿ ಅಂತ ಬರುತ್ತೆ, ಮೈಸೂರು ಟು ಮಳವಳ್ಳಿಗೆ ಹೋಗೋ ಮೇನ್ ಸಿದ್ದರಾಮಯ್ಯ ಕ್ಷೇತ್ರ ಇದೆಯಲ್ಲ, ಹೌದು ಹೌದು, ಆ ಕ್ಷೇತ್ರದಲ್ಲಿ ಬರುತ್ತೆ, ವರ್ಣ ಕ್ಷೇತ್ರ ಬರುತ್ತೆ. ವರ್ಣ ಹೋಬಳಿ ರಿಪೋರ್ಟರ್ ಕೂಡ ನಾನು. ಗ್ರೇಟ್. ಪ್ರಜಾವಾಣಿ ಮತ್ತೆ ಹಾಗಾಗಿ ನನ್ಗೆ ಅದೊಂದು ಇಲ್ಲ, ಇವ್ರು ಕೊಡಿಸ್ಲೇಬೇಕು ಮಂಜುನಾಥ್ಗೆ ಅಂತ ನನ್ಗೆ ಗುರಿ ಇತ್ತು. ನೆಕ್ಸ್ಟ್ ಬೇರೆ ಸಂಸ್ಥೆಗಳನ್ನ ಟ್ರೈ ಮಾಡೋಣ ಸರ್. ಆಯ್ತು ಸರ್, ಮಾಡಿ ಸರ್. ಮಾಡಿದ್ರೆ ನೀವು ಅದನ್ನ, ಯಾಕಂದ್ರೆ ನನಗಲ್ಲಿ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ಬಿಡುತ್ತೆ. ನೀವು ಏನೇ ನನಗೆ ಇದು ಮಾಡೋದಿದ್ರೆ ನನ್ನ ಅಕೌಂಟಿಗೆ ಮಾಡ್ಬೋದು, ಇಲ್ಲಾಂದ್ರೆ ಅವನ ಅಕೌಂಟಿಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಓಕೆ. ನೀವು ನನ್ನ ಹೆಸರಲ್ಲಿ ಹೆಂಗಿದೆ ಸರ್ ಟ್ರೀಟ್ಮೆಂಟ್ ಎಲ್ಲ ಹೆಂಗಿದೆ ಪೇಷಂಟ್ ಮಂಜುನಾಥ್ ಅವ್ರದ್ದು? ತುಂಬಾ ಚೆನ್ನಾಗೈತೆ. ಯಾಕೆ ನಾನು ಬಂದು ವಿಶ್ವ ಹಿಂದೂ ಪರಿಷತ್ತು ಟಿ.ನರಸೀಪುರ ತಾಲೂಕು ಕಾರ್ಯದರ್ಶಿ. ಆಲ್ ಓವರ್ ಕರ್ನಾಟಕ ನನಗೆ ಕಾಂಟ್ಯಾಕ್ಟ್ ಇರುತ್ತೆ, RSS ಬೆಲ್ಟ್ ಮತ್ತೆ ವಿಶ್ವ ಹಿಂದೂ ಪರಿಷತ್ ಬೆಲ್ಟ್. ನಿಮ್ಗೆ ಮಣಿಪಾಲ್ ಅಲ್ಲಿ ಆಲ್ರೆಡಿ ನನ್ನ ಹತ್ರ ಮಣಿಪಾಲ್ ನಂಬರ್ ಕೂಡ ಇದೆ. ನಿಮ್ಗೆ ಏನ ಸಹಾಯ ಬೇಕಾದ್ರೆ ಸಣ್ಣ ಪುಟ್ಟದೇನ 100%. ನಾನು ಹಂಗಾರೆ ಅಂದೆ, ಡಾಕ್ಟರ್ ಹತ್ರ ಕೊಟ್ರಿ ನಾನು ಮಾತಾಡ್ತೀನಿ ಅಂತಂದೆ ಮಂಜುನಾಥ್ಗೆ. ಇಲ್ಲ ಡಾಕ್ಟರ್ ತುಂಬಾ ನಮಗೆ ಸ್ಪಂದಿಸ್ಯಾರ. ಅವರು ಭಾರಿ ವರ್ಷಗಳಿಂದ ನಾವು ಡಾಕ್ಟರ್ ಬಂದ್ಬಿಟ್ಟು ಇವರು ಎಂತ ರಾಜಗೋಪಾಲ್ ಎಂತ ಹೆಸರಿದೆ, ರಾಜಗೋಪಾಲ್ ಅಂತಾನೆ ಅವ್ರ ಹೆಸರು. ಏನ್ ಮಾಡಿದ್ರು ಸರ್ ಅವರು ಅದ್ರಲ್ಲಿ? ಅದ್ರಲ್ಲಿ ಅವ್ರದ್ದು ಇದನ್ನೇ ಕಿಡ್ನಿದೇ ಅವ್ರದ್ದು ಇರೋದು, ಅವ್ರದ್ದು ಕಿಡ್ನಿನೇ ಸ್ಪೆಷಲಿಸ್ಟ್ ಸರ್ಜನ್. ಓಕೆ ಓಕೆ. ಈಗ ನಾನು ನೆಟ್ಟಲ್ಲಿ ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಯಾವ ವಾರ್ಡ್ ಏನು ಅಂತೆಲ್ಲ ನೀವು ಹೇಳಿದ್ರೆ ಅಲ್ಲಿ ಅಲ್ಲಿ ಏನ್ ಗೊತ್ತಾ ಸರ್, ಈಗ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಅಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಈಗ ಆಗ್ಬಿಟ್ಟು ನಾವು ಹಾಸ್ಪಿಟಲ್ ಇದ್ರೆ ನಮಗೆ ತುಂಬಾ ದುಡ್ಡಿನ ಸಮಸ್ಯೆ ಇರೋದ್ರಿಂದ, ಅವನು ಬಡ ಕುಟುಂಬದಿಂದ ಬಂದಿರೋದ್ರಿಂದ ಅವನಿಗೆ ಅಲ್ಲಿರಕ್ ಆಗಲ್ಲ. ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 25-30 ಸಾವಿರ ಬೇಕು. ಅದಕ್ಕೆ ನಾನು ಹೋಗ್ಬಿಟ್ಟು ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಮನೆ ಮಾಡಿ ಕೊಟ್ಟಿದ್ದೀನಿ. ಆ ಮನೆಯಲ್ಲಿ ಅವನ ಗಂಡ ಹೆಂಡತಿ ಮಾತ್ರ ಇದಾರೆ. ಆಮೇಲೆ ಬೇರೆ ಯಾರು ಅವನ್ನ ಮಾತಾಡ್ಸಂಗಿಲ್ಲ. ಇನ್ನು 1 ವರ್ಷದ ತನಕ ಬೇರೆ ಯಾರು ಮಾತಾಡ್ಸಂಗಿಲ್ಲ. ಇಮಿಡಿಯೇಟ್ ಇನ್ಫೆಕ್ಷನ್ ಆಗುತ್ತೆ ಅದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ, ಕಿಡ್ನಿ ಜೋಡಣೆ ಮಾಡಿರೋದ್ರಿಂದ ಭಾರಿ ಜಾಗೃತೆಯಾಗಿರ್ಬೇಕು ಅದಕ್ಕೆ. ಸೊ ಹಾಗಾಗಿ ಅಲ್ಲಿ ಯಾರನ್ನು ಹೋಗಕ್ಕೂ ಬಿಡಲ್ಲ, ಏನೂ ಇದು ಮಾಡಲ್ಲ. ಸೊ ಆದ್ರಿಂದ ಅದೊಂದು ಸಮಸ್ಯೆ ಇರೋದು. ಮತ್ತೆ ಇನ್ನೊಂದು ಏನಂದ್ರೆ, ನಿಮಗೆ ಈಗಿನ ಪರಿಸ್ಥಿತಿಲಿ ಅವ್ನು ಬರಕ್ಕಂತೂ ಆಗೋದಿಲ್ಲ. ನೀವು ಏನೇ ನಿಮಗೆ ಬೇಕಂದ್ರೆ ನಿಮಗೆ ನಾನು ಒಂದು ಪ್ಯಾನ್ ಕಾರ್ಡ್ ಕಳಿಸ್ತೀನಿ, ಮತ್ತೆ ಆಧಾರ್ ಕಾರ್ಡ್ ಕಳಿಸ್ತೀನಿ, ಮತ್ತೆ ನಿಮಗೆ ಏನ್ ಬೇಕು ಬೇರೆ ಏನ್ ಬೇಕು ಅದೆಲ್ಲ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ. ನಂದು ಬ್ಯಾಂಗ್ಳೂರ್ ಅಡ್ರೆಸ್ ಕಳಿಸ್ತೀನಿ, ನೀವು ಅಲ್ಲಿಗೆ ಚೆಕ್ ಇದು ಮಾಡಿದ್ರೆ ಸಾಕು. ಅಕೌಂಟ್ ನಂಬರ್ ಅಷ್ಟೇ, ನೀವೇನಾದ್ರು ಬೇರೆ ಸಂಸ್ಥೆಯಿಂದ ಕೊಡಬೇಕು ಇದು ಮಾಡಬೇಕು ಅಂದ್ರೆ ನನ್ನ ವೈಫಿಂದ ಅಕೌಂಟ್ ನಂಬರ್ ಕೊಡ್ತೀನಿ. ಆ ವೈಫಿನ ಅಕೌಂಟ್ ನಂಬರ್ ಕಳಿಸಿದ್ರೆ ನಾನು ಅವ್ರಿಗೆ ಕಳಿಸ್ತೇನೆ. ಓಕೆ. ನಿಮ್ದು ಅಕೌಂಟ್ ನಂಬರ್ ಇಲ್ಲ ಸರ್? ನಂದಿದೆ ಸರ್. ನಾನಂದ್ರೆ ಸ್ವಲ್ಪ ಟ್ಯಾಕ್ಸ್ ಕಟ್ತಾ ಇದ್ದೀನಲ್ಲ, ನನಗೆ ತೊಂದರೆ ಆಗುತ್ತೆ ಸರ್. ಹಾಗಾಗಿ ಅಲ್ಲ, ಏನ್ ಮಿನಿಮಮ್ ಅಂದ್ರೆ ಒಂದು 5,000-10,000 ಸಹಾಯ ಮಾಡೋರೆಲ್ಲ ಸಿಗ್ತಾರೆ ಔಟ್ ಸೈಡ್ ಅಲ್ಲಿ. ಹಾಕಲ್ಲ. ಓಕೆ ತೊಂದರೆ ಇಲ್ಲ, ನೀವು ಅದನ್ನ ಕಳಿಸ್ಬೋದು. ನನಗೆ ಕಳಿಸ್ಬೋದು, ಏನು ತೊಂದರೆ ಇಲ್ಲ. ನನ್ನೆಲ್ಲ ಡೀಟೇಲ್ಸ್ ಕಳಿಸ್ತೀನಿ ಸರ್. ನನಗೊಂಚೂರು 1 hour ಟೈಮ್ ಕೊಡಕ್ಕಾಗತ್ತಾ? ಖಂಡಿತ. ತೊಂದರೆ ಇಲ್ಲ ಅಲ್ಲ? ಸರಿ ಓಕೆ. ನನಗಿಲ್ಲಿ ಯಾವ್ದೋ ಬೆಂಗಳೂರಲ್ಲಿ ನಾನು ರಾಜಾಜಿನಗರ ನಂದಿನಿ ಲೇಔಟ್ ಅಲ್ಲಿ ಇದ್ದೀನಿ ಸರ್. ನಂದಿ ಲೇಔಟ್ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಸರ್ ಅಲ್ಲೆಲ್ಲ? ಯಾಕೆ ನಾವು ಮೀಡಿಯಾ ಅಲ್ವಾ, ಹಂಗಾರೆ ಎಲ್ಲಾ ಕಡೆ ಡಬಲ್ ಟ್ಯಾಂಕ್ ಇದೆಯಲ್ಲ ಅಲ್ಲಿ. ಹೌದು, ಅಲ್ಲೆಲ್ಲ ಸ್ನೇಹಿತರಿದ್ದಾರೆ. ಯಾರ ಹೆಸರು ಸರ್? ಏನ್ ಹೆಸರು ನಿಮ್ಮ? ರವಿತೇಜ್ ಅಂತ ನೆಟ್ವರ್ಕರ್. ನಾವು ಬೇಸಿಕ್ಲಿ ನೆಟ್ವರ್ಕರ್ ಹಲವಾರು ಸೇವಾ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಇರೋದ್ರಿಂದ ಹಲವು ಕರ್ನಾಟಕ ಪರಿಚಯ ಇದೆ. ಹೌದು ಹೌದು, ಗ್ರೇಟ್ ಗ್ರೇಟ್. ಹಾಗಾಗಿ ಆಯ್ತು, ಕಳಿಸ್ಕೊಡಿ ಸರ್. ಆಯ್ತು ಸರ್. ನಾನೀಗ ನನ್ನ ಅಕೌಂಟ್ ನಂಬರು ನಾನು ಮತ್ತೆ ನಂದು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕಳಿಸ್ತೀನಿ. ಪ್ಲಸ್ ಅವನದು ಡೀಟೇಲ್ಸ್ ಎಲ್ಲ ಕಳಿಸಿರ್ತೀನಿ. ಆದಷ್ಟು ಅವನ ಅಕೌಂಟಿಗಿಂತನೂ ನನ್ನ ಅಕೌಂಟಿಗೆ ಇದು ಮಾಡಿದ್ರೆ ನೀವು ತುಂಬಾ ಒಳ್ಳೇದಾಗುತ್ತೆ. ಇಲ್ಲ ನನ್ನ ವೈಫ್ ಅಕೌಂಟ್ ಕೊಡ್ತೀನಿ. ಈಗ ಲ್ಯಾಕ್ಸ್ ಟು ಲ್ಯಾಕ್ಸ್ ಇದ್ರೆ ನನ್ನ ವೈಫ್ ಅಕೌಂಟ್ ಕೊಡ್ತೀನಿ. ಈಗ 5-10 ಅಂತ ನೀವು ಹೇಳಿದ್ರಲ್ಲ, ಅದಾದ್ರೆ ತೊಂದರೆ ಇಲ್ಲ, ನನ್ನ ಅಕೌಂಟಿಗೆ ನೀವು ಇದು ಮಾಡಿದ್ರೆ ಆಗುತ್ತೆ. ಸರಿ ಸರ್. ವೈಫ್ ಹೆಸರು ಏನ್ ಬರುತ್ತೆ ಸರ್? ನನ್ನ ವೈಫಾ? ನನ್ನ ವೈಫ್ ಬಂದ್ಬಿಟ್ಟು ಶಶಿಕಲಾ KK ಅಂತ. ಏನು ಅವರು ಜಾಬ್ ಸರ್? ಇಲ್ಲ ಹೌಸ್ ವೈಫ್ ಅವಳು, ಮನೇಲೆ ಇದ್ದಾಳೆ. ಮನೇಲೆ. ನಾನೆಲ್ಲ ಡೀಟೇಲ್ಸ್ ಕಳಿಸ್ತೀನಿ ಸರ್. ತಮ್ಮ ಹೆಸರು ಮರೆತುಬಿಟ್ಟೆ. ನಾಗರಾಜ್ ಪ್ರಜಾವಾಣಿ. ನಾಗರಾಜ್ ಅಂತಲ್ಲ ಸರ್, ಯಾಕಂದ್ರೆ ಟ್ರೂ ಕಾಲರ್ ಏನು ಉಪ್ಪಿ ಅಂತ. ಹೌದಾ? ಸ್ಟುಡಿಯೋ ಹೆಸರು ಉಪೇಂದ್ರ ಸ್ಟುಡಿಯೋ ಅಂತ. ಓ, ನಾವು ಭಾರಿ ಫ್ಯಾನ್ ಸರ್ ಉಪ್ಪಿ ಸರ್ಗೆ. ಹಾಗಾಗಿ ನನ್ನ ಸಾಮಾನ್ಯವಾಗಿ ಮೈಸೂರು ಭಾಗದಲ್ಲಿ ಕೇಳಿದ್ರು ಉಪ್ಪಿ ಅಂತಾನೆ ಬೇಗ ಗೊತ್ತಾಗೋದು. ಕರ್ನಾಟಕ ಬೇರೆ ಬೇರೆ ತರ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ನೆಟ್ವರ್ಕ್ ಬಿಸ್ನೆಸ್ಗಳು. ಉಪೇಂದ್ರ ಅವರು
ಪರ್ಸನಲ್ ಪೇಜ್ ಇದೆಯಲ್ಲ, ಫೇಸ್ಬುಕ್ ಪೇಜಿಗೂ ನಾನು ಹಾಕಿದ್ದೀನಿ. ಓಕೆ. ಅದು ರೆಸ್ಪಾನ್ಸ್ ಬರ್ಲಿಲ್ಲ. ಅದು ಹೇಗ್ ಮಾಡೋದು ಅಂತ ನನಗೆ ಗೊತ್ತಾಗ್ಲಿಲ್ಲ, ಹಾಗಾಗಿ ಸುಮ್ಮನಾಗಿದ್ದೆ. ನಾನು ಸ್ವಲ್ಪ ಯಾವ್ದೋ ಬಿಸಿಲಿದ್ದೆ. ಅವ್ರದ್ದೊಂದು ಪರ್ಸನಲ್ ಪೇಜ್ ಇದೆ ಫೇಸ್ಬುಕ್ ಅಲ್ಲಿ. ಅದಕ್ಕೆ ನಾನು ಅಪ್ಲೋಡ್ ಮಾಡಿದ್ದೆ. ಅದು ಅಪ್ಲೋಡ್ ತಗೊಂಡ್ಲಿಲ್ಲ. ಅದು ಮೋಸ್ಟ್ಲಿ ಇಂಥವೆಲ್ಲ ಇದ್ರೆ ಎಲ್ಲರೂ ಹಾಕ್ತಾರೆ ಅಂತ ಅದು ಅಪ್ಲೋಡ್ ತಗೊಂಡ್ಲಿಲ್ವಾ ಏನೋ ಏನೋ ಸಮಸ್ಯೆ. ನಾವು ಪ್ರಜಾಕೀಯ ಸ್ಟಾಂಡ್ ಮಾಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ. ಕರೆಕ್ಟ್. ಇಲ್ಲಿ ಲೋಕಾಲಿಟಿಲೂ ಪ್ರಜಾಕೀಯನ ಸ್ಟಾಂಡ್ ಮಾಡ್ತಾ ಇದೀನಿ. ಓ ಸೂಪರ್ ಸರ್, ಸೂಪರ್. ಹಾಗಾಗಿ ಯಾವ್ದೇ ರೀತಿ ಫೇಕ್ ಇನ್ಫಾರ್ಮೇಶನ್ ಮತ್ತೆ ಯಾವ್ದೇ ರೀತಿ ಫೇಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು, ಎಲ್ಲ ಜನಗಳು, ಎಲ್ಲ ಸಂಘ ಸಂಸ್ಥೆ ಜನಗಳು ಕೂಡ ನಾನು ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀನಿ. ಗ್ರೇಟ್ ನಾಗರಾಜ್. ಹಾಗಾಗಿ ಓಕೆ, ತಮ್ಮ ಪರಿಚಯ, ತಮ್ಮ ಹೆಸರು ಮಾಡ್ಬಿಟ್ಟೆ ನಾನು. ಅನಿಕೇತನ್ ಅಂತ ಸರ್. ಅನಿಕೇತನ್. ಓಕೆ. ಹೌದು. ಸರಿ ನಾಗರಾಜ್ ಸರ್, ಆಯ್ತು. ನಾನು ನಿಮಗೆ ಎಲ್ಲ ಡೀಟೇಲ್ಸ್ ಫಾರ್ವರ್ಡ್ ಮಾಡ್ತೇನೆ, ಆಯ್ತಾ? ಓಕೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.